ಬಿಸಿಲಿನ ಹೊಡೆತ ಹಾಗೂ ಮಳೆಯ ಆರ್ಭಟದಿಂದ ತರಕಾರಿ ಬೆಳೆ ಹಾಳಾಗಿದೆ. ಹೀಗಾಗಿ ಆವಕ ಕಡಿಮೆಯಾಗಿದ್ದು ಒಂದೇ ವಾರದಲ್ಲಿ ತರಕಾರಿ ಬೆಲೆ ಡಬಲ್ ಆಗಿದೆ. ಸದ್ಯ ಶುಭ ಸಮಾರಂಭಗಳು ಕೂಡ ಆರಂಭ ಆಗಿರೋದ್ರಿಂದ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ತರಕಾರಿ ಬೆಲೆ ಹೆಚ್ಚಾಗಿದೆ. ಅದರಲ್ಲೂ ಬೀನ್ಸ್ ಬೆಲೆ ಶತಕ ದಾಟಿ ದ್ವಿಶತಕದತ್ತ ಮುನ್ನುಗ್ತಿದೆ. ವಾರದ ಹಿಂದೆ 60 ರೂಪಾಯಿ ಇದ್ದ ಬೀನ್ಸ್ ಬೆಲೆ ಈಗ 200 ರೂಪಾಯಿ ಆಗಿದೆ. ಇನ್ನು ಬದನೆಕಾಯಿ 70 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಸೌತೆಕಾಯಿ 50 ರೂಪಾಯಿ, ಮೂಲಂಗಿ 50 ರೂಪಾಯಿ ಆಗಿದೆ. ಇನ್ನು ಕ್ಯಾರೆಟ್ 60 ರೂಪಾಯಿ, ಬೀಟ್ರೂಟ್ 60, ಹೀರೆಕಾಯಿ 40 ರೂಪಾಯಿ, ಎಲೆಕೋಸು 40 ರೂಪಾಯಿ, ಆಲೂಗೆಡ್ಡೆ 50 ರೂಪಾಯಿ ಆಗಿದೆ. ವಾರದ ಹಿಂದಷ್ಟೇ ಈ ಎಲ್ಲ ತರಕಾರಿಗಳ ಬೆಲೆ 20ರಿಂದ 30 ಇತ್ತು. ತರಕಾರಿ ಬೆಲೆ ಹೆಚ್ಚಳದಿಂದಾಗಿ ಇದೀಗ ಗ್ರಾಹಕರು ಕಂಗಾಲಾಗಿದ್ದಾರೆ. ತರಕಾರಿಯೇ ಇಲ್ಲ ಮಾರ್ಕೆಟ್ನಲ್ಲಿ. ಬೆಳಗ್ಗೆ 5 ಗಂಟೆಗೆ ಹೋಗಿದ್ರೂ ಒಂಚೂರು ಐಟಮ್ ಇಲ್ಲ. ಹುಳ್ಳಿಕಾಯಿ 160 ರೂಪಾಯಿ, ಅಲ್ಲೇ ಹೋಲ್ಸೇಲು ತೊಗೊಂಡು ಬಂದು ಮಾರಿದ್ರೆ ಆಗಲ್ಲ. ಇದು ಹುಳ್ಳಿಕಾಯಿ 160 ರೂಪಾಯಿ ಕೊಡೋದು, ಈ 160ಕ್ಕೆ 4 ಐಟಮ್ ತೊಗೊಂಡೋಗ್ಬಿಡೋಣ ಹೋಗ್ಬಿಡ್ತಾರೆ. ಅದು ನಮಗೆ ಸಿಕ್ಕಿಲ್ಲ. 20,000 ರೂಪಾಯಿ ಐಟಮ್ ತೊಗೊಂಡ್ಬಂದು ಹಾಕ್ಬಿಟ್ಟು ಮಳೆ ಬಂದ್ಬಿಟ್ಟು ಎಲ್ಲ ಸರಕು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಾಗಿದೆ, ಎಲ್ಲ ಜಾಸ್ತಿ ಕಮ್ಮಿ ಬರ್ತಾ ಇದೆ. ಇಲ್ಲಿಂದ ಅದರಿಂದ ರೇಟ್ ಎಲ್ಲ ಡಬಲ್ ಆಗ್ಬಿಟ್ಟಿದೆ. ಎಲ್ಲ ರೇಟ್ ಡಬಲ್ ಆಗಿದೆ. ರೇಟ್ ಏನು ಮಾಡೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ಮಧ್ಯದವ್ರಿಗೆ ಕಷ್ಟ, ಮೇಲ್ಗಡೆಯವ್ರಿಗೆ ಏನೂ ಆಗಲ್ಲ, ಕೆಳಗಡೆಯವ್ರಿಗೂ ಏನೂ ಆಗಲ್ಲ. ನಮ್ಮಂಥ ಮಧ್ಯವರ್ಗದವ್ರಿಗೆ ಕಷ್ಟ. ಮೇಲಕ್ಕೆ ಹೋಗೋಕ್ಕಾಗಲ್ಲ, ನಾವು ಕೆಳಕ್ಕೂ ಹೋಗಲ್ಲ, ಒದ್ದಾಡಬೇಕು.